ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಬಾಲಕಿ ಬಲಿಯಾಗಿದ್ದಾಳೆ. ಬೀದಿ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಂಡಿದ್ದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಅಲೈನಾ ಲೋಕಾಪುರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತಹ ಬಾಲಕಿ ಡಿಸೆಂಬರ್ 27ನೇ ತಾರೀಕು ಬಾಗಲಕೋಟೆಯ ನವನಗರದಲ್ಲಿ ನಾಯಿಯಿಂದ ದಾಳಿ ಆಗಿತ್ತು. ಪಾಪ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂಥ ಬಾಲಕಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲು ಮಾಡಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಬಾಲಕಿ ಮೃತಪಟ್ಟಿದ್ದಾಳೆ. ಬೀದಿ ನಾಯಿಗಳ ಹಾವಳಿ ತಡೆಯುವಲ್ಲಿ ಬಾಗಲಕೋಟೆ ನಗರಸಭೆ ವಿಫಲ ಆಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಜನರು ಹಿಡಿ ಶಾಪ ಹಾಕಿ ಓಡಾಡ್ತಿದ್ದಾರೆ. ಈಗ ನೋಡಿ, ಬೀದಿ ನಾಯಿಗಳ ಅಟ್ಯಾಕ್ಗೆ ಮತ್ತೊಂದು ಬಲಿ. 27ನೇ ತಾರೀಕು ಡಿಸೆಂಬರ್ 27ನೇ ತಾರೀಕು ಅಲೈನಾ ಲೋಕಾಪುರ ಅಂತ 10 ವರ್ಷದ ಬಾಲಕಿ ನಾಯಿ ದಾಳಿಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಹೀಗಾಗಿ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಯಾವಾಗ? ಬಾಗಲಕೋಟೆ ನಗರಸಭೆಯ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಈ ಆರೋಪಗಳು ಜೊತೆಗೆ ಆಕ್ರೋಶ ಪ್ರತಿನಿತ್ಯ ಕೂಡ ಇದ್ದಿದೆ. ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಪಾಪ ಬಾಲಕಿ ಮೃತಪಟ್ಟಿದ್ದಾಳೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತಪಟ್ಟಿದ್ದಾಳೆ. 10 ವರ್ಷದ ಬಾಲಕಿ ಇದೇ ರೀತಿ ನೋಡಿ, ಬಾಲಕಿ ಮೃತಪಟ್ಟಿದ್ದಾಳೆ. ಸತತ 15 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಡಿಸೆಂಬರ್ 27ನೇ ತಾರೀಕು ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ರಿಂದ ಗಂಭೀರವಾಗಿ ಗಾಯಗೊಂಡಿದ್ದಂಥ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಹಾಗಾದ್ರೆ ಈ ಬೀದಿ ನಾಯಿಗಳನ್ನ, ಈ ರೀತಿಯಾಗಿ ಅಗ್ರೆಸಿವ್ ಆಗಿರುವಂಥ ನಾಯಿಗಳನ್ನ ಪ್ರತ್ಯೇಕವಾಗಿ ಸೆರೆ ಹಿಡಿಬೇಕು, ಅವಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು, ಲಸಿಕೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿದೆ. ಬಟ್ ಬಾಗಲಕೋಟೆಯ ನಗರಸಭೆಯ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನು ಎಷ್ಟು ಬಲಿ ಬೇಕು? ಹಾಗಾದ್ರೆ ಪುಟ್ಟ ಮಗಳನ್ನ ಕಳ್ಕೊಂಡಿರುವಂತ ಪೋಷಕರ ಆಕ್ರಂದನ ಈಗ ಮುಗಿಲ್ ಮುಟ್ತಾ ಇದೆ. 15 ದಿನದಿಂದ ಆಸ್ಪತ್ರೆಯಲ್ಲಿ ಇದ್ಲು, ಬದುಕು ಬರ್ತಾಳೆ ಅನ್ಕೊಂಡಿದ್ರು. ಆದರೆ ಈಗ ಮೃತಪಟ್ಟಿದ್ದಾಳೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಿಜಗುಣ ಮಠಪತಿ. ನಿಜಗುಣ, ಇಲ್ಲಿವರೆಗೂ ಕೂಡ 15 ದಿನಗಳಿಂದ ಬಾಲಕಿಗೆ ಚಿಕಿತ್ಸೆ ನಡೀತಾ ಇತ್ತು. ಈಗ ಮೃತಪಟ್ಟಿದ್ದಾಳೆ. ಏನೇನು ಸಮಸ್ಯೆ ಆಗಿತ್ತು ಈ ನಾಯಿ ಕಚ್ಚಿದ್ರಿಂದ? ಸದ್ಯ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ? ನಗರಸಭೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ? ಹೌದು ಸೌಖ್ಯ, ಏನು ಬಾಗಲಕೋಟೆ ನವನಗರದ 15 ಸೆಕ್ಟರ್ ನಂಬರ್ 15ರ ನಿವಾಸಿಯಾಗಿರ್ತಕ್ಕಂಥ ಅಲೈನಾ ಲೋಕಾಪುರ್ ಅಂತಕ್ಕಂಥ 10 ವರ್ಷದ ಬಾಲಕಿ ಏನು ಬೀದಿ ನಾಯಿ ದಾಳಿಗೆ ತುತ್ತಾಗಿ ಇವತ್ತು ಚಿಕಿತ್ಸೆ ಫಲಿಸಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ಡಿಸೆಂಬರ್ 27ರಂದು ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 15ರ ಏನು ಲೋಕಾಪುರ್ ನಿವಾಸಿಯಾಗಿರ್ತಕ್ಕಂಥ ಅಲೈನಾ ತನ್ನ ಮನೆಯ ಮುಂದೆ ಅಂಗಳದಲ್ಲಿಯೇ ಆಟವಾಡುವಾಗ ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು. ತದನಂತರ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು 2-3 ದಿನಗಳ ಕಾಲ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಬಳಿಕ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಇವತ್ತಿನವರೆಗೂ ಒಂದು ಚಿಕಿತ್ಸೆ ಮುಂದುವರೆದಿತ್ತು. ಅಂತಂದ್ರೆ ನಾಯಿ ಒಂದು ಭೀಕರ ದಾಳಿಯಿಂದ ಬಾಲಕಿ ಅಲೈನಾ ಅಳ ಮುಖದ ಮೇಲೆ, ಮೂಗಾಗಿರ್ಬೋದು, ಕಣ್ಣಿನ ಭಾಗ ಆಗಿರ್ಬೋದು, ಮತ್ತೆ ಹಿಂಭಾಗ ಬೆನ್ನಿಗೂ ಕೂಡ ಒಂದು ನಾಯಿ ತೀವ್ರ ದಾಳಿಯ ಒಂದು ಪರಿಣಾಮ ಚಿಕಿತ್ಸೆ ಫಲಿಸಿದೆ. ಅಂತಂದ್ರೆ ಮುಖದ ಭಾಗದಲ್ಲಿ ನಾಯಿ ಕಚ್ಚಿದೆ. ಆದ್ರೆ ಉಳಿತಕ್ಕಂತ ಅಂತಂದ್ರೆ ಬದುಕುಳಿಯುವ ಸಾಧ್ಯತೆ ಕಮ್ಮಿ ಅಂತಕ್ಕಂಥ ವರದಿಯನ್ನ ಇಲ್ಲಿಯ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ವೈದ್ಯರು ಕೂಡ ಈ ಹಿಂದೆ ನೀಡಿರ್ತಕ್ಕಂಥದ್ದು. ಅದು ಬ್ರೇನ್ಗೆ ಆ ಒಂದು ವೈರಸ್ ಬೇಗನೆ ಒಂದು ಅಂತಂದ್ರೆ ವಿಲಿನ ರಕ್ತದಲ್ಲಿ ಶೇಖರಣೆಗೊಂಡು ಬ್ರೇನ್ಗೆ ತಲುಪುವುದರಿಂದ ರಕ್ತ ಹೆಪ್ಪುಗಟ್ಟಿ
ಬಾಲಕಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದೀಗ ಏನು ಒಂದು ಮೃತ ಬಾಲಕಿಯ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಿಂದ ಮೃತ ಬಾಲಕಿಯ ಒಂದು ಪಾರ್ಥಿವ ಶರೀರವನ್ನ ನವನಗರಕ್ಕೆ ಕರೆತರ್ತಿರ್ತಕ್ಕಂಥದ್ದು. ಸೌಜನ್ಯ, ಥ್ಯಾಂಕ್ ಯು ನಿಜಗುಣ ಮಾಹಿತಿಗೆ.